ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ತುಂಬ ಜನ ವಿಡಿಯೋ ಕಾಯ್ತಿರೋ ನಂಗೆ ಗೊತ್ತಿರೋ ವಿಷಯನೇ. ನಾನು ಯಾರು ಕಾಯ್ತಾ ಇದ್ರು ಟೈಟಲ್ ನೋಡಿದ್ರೆ ಸ್ವಲ್ಪ ವಿಚಿತ್ರವಾಗಿ ಅನ್ಸ್ಬೋದು ನಿಮಗೆ. ಅದೆಷ್ಟೇ ವಿಚಿತ್ರವಾಗಿ ಅನ್ಸಿದ್ರು ನಂಗೆ ಈ ಟೈಟಲ್ ಬರೆಯೋ ಕೂಡ ಅಷ್ಟೇ ವಿಚಿತ್ರವಾಗಿ ಅನಿಸ್ತು. ಈ ಟೈಟಲ್ ಬಗ್ಗೆ ಮಾತಾಡೋ ಕೂಡ ಅಷ್ಟೇ ವಿಚಿತ್ರವಾಗಿ ಅನಿಸಿದೆ, ಅಷ್ಟೇ ಅಸಹ್ಯವಾಗಿ ಅನಿಸಿದೆ, ಅಷ್ಟೇ ಇನ್ನು ಏನೇನು ಸಿಕ್ಕೋದು ಅದು ಆಡ್ಜೆಕ್ಟಿವ್ಸ್ ಆ್ಯಡ್ ಮಾಡ್ಕೊಂಬಿಡಿ. ಯಾಕಂದರೆ ಹ್ಯಾಶ್ಟ್ಯಾಗ್ ಫ್ಲಾಪ್ ಸ್ಟಾರ್ ದರ್ಶನ್ ಅಂತೆ, ಹ್ಯಾಶ್ಟ್ಯಾಗ್ ಕನಿಂಗ್ ಸ್ಟಾರ್ ಸುದೀಪ್ ಅಂತೆ, ನೆಕ್ಸ್ಟ್ ಅಪ್ಪು ಅಂತೆ. ಇಂಥ ನನ್ನ ಮಕ್ಕಳೆಲ್ಲ ಅಚೀವರ್ಸ್ ಅಂತೆ. ಯಾರೇ ಟ್ರೆಂಡ್ ಮಾಡ್ತಾವ್ರಲ್ಲ ಇವರೆಲ್ಲ ಅಚೀವರ್ಸ್ ಅಂತೆ. ಯೂನಿಟಿಗೋಸ್ಕರ ಇವ್ರು ಓಡಾಡ್ತವ್ರಂತೆ. ಅವರೆಲ್ಲ ಫ್ಯಾನ್ಸ್ನ ಯೂನಿಟಿ ಮಾಡ್ತವ್ರಂತೆ. ಯೂನಿಟಿ ಮಾಡ್ಬಿಟ್ಟು ನಮ್ಮೆಲ್ಲ ಕನ್ನಡಿಗರ ಮನ ಮರದಿನ ಯೂನಿಟಿಯಿಂದ ತೆಗಿತವ್ರಂತೆ. ಇದು ಅಚೀವ್ಮೆಂಟ್ಸ್ ಗುರು. ಇದು ಅಪ್ಪು ಬಾಸ್ ಎವ್ರಿ ಸಂಡೇ ಊಟ ಆಗ್ತಾರಲ್ಲ ಅವ್ರ ಫ್ಯಾನ್ಸ್ಗೆ ಯಾರ್ಯಾರು ಮನೆ ಹತ್ರ ಹೋಗ್ತಾರೆ, ಅದೆಲ್ಲ ಅಚೀವ್ಮೆಂಟು. ಸುದೀಪ್ ಸರ್ ಅವರ ಫ್ಯಾನ್ಸ್ ಎಷ್ಟು ಚೆನ್ನಾಗಿ ಟ್ವಿಟರ್ ಬೆಳೆಸ್ತವ್ರೆ, ರಿಟ್ವೀಟ್ ಮಾಡ್ತಾರೆ. ಅಪ್ಪು ಬಾಸ್ ಫ್ಯಾನ್ಸ್ ಏನಾದ್ರು ಟ್ವೀಟ್ ಹಾಕಿ ರಿಟ್ವೀಟ್ ಮಾಡ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಅದೆಲ್ಲ ಅಚೀವ್ಮೆಂಟ್ಸು. ದರ್ಶನ್ ಸರ್ ಮಂಡ್ಯದಲ್ಲಿ ಮತ್ತು ಮೈಸೂರಲ್ಲಿ ಎಷ್ಟು ದಿನ ಅದು ಲೇಬರರ್ಸ್ಗೆಲ್ಲ ಊಟ ಹಾಕಿದ್ರು ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ, ಅದೆಲ್ಲ ಅಚೀವ್ಮೆಂಟ್ಸು. ಆಲ್ ಓವರ್ ಇಂಡಿಯಾ ಟ್ರೆಂಡ್ ಮಾಡೋದು ಅದು ಅಚೀವ್ಮೆಂಟು. ಅದು ಒಳ್ಳೆ ಕೆಲಸಕ್ಕಲ್ಲ. ಫ್ಲಾಪ್ ಸ್ಟಾರ್ ದರ್ಶನ್ ಟ್ರೆಂಡ್ ಮಾಡಬೇಕು, ಕನಿಂಗ್ ಸ್ಟಾರ್ ಸುದೀಪ್ ಟ್ರೆಂಡ್ ಮಾಡಬೇಕು, ಅಪ್ಪು ಬಾಸ್ ಇನ್ನೊಂದು ಹ್ಯಾಶ್ಟ್ಯಾಗ್ ತೊಗೊಂಬಂದ್ಬಿಟ್ಟು ಅದನ್ನು ಟ್ರೆಂಡ್ ಮಾಡಿ ಬಿಸಾಕಬೇಕು, ಅದು ಅಚೀವ್ಮೆಂಟು. ಕಲ್ತ್ಕೊಳ್ಳಿ. ಇಷ್ಟು ದಿನ ನೀವೇನಾದ್ರು ಚೆನ್ನಾಗಿ ಓದ್ಬಿಟ್ಟು ಫಸ್ಟ್ ಟೈಮ್ ತೆಗೆದ್ರೆ ಅದೆಲ್ಲ ಅಚೀವ್ಮೆಂಟು. ಒಂದು 10 ಜನ ಸೇರಿಸ್ಕೊಂಡು ನಿಮ್ಮ ಮನೆ ಮಾನ ಮರ್ಯಾದೆ ತೆಗೆಯೋದು ಅದು ಅಚೀವ್ಮೆಂಟ್. ಹಾಯ್ ಫ್ರೆಂಡ್ಸ್, ಹೆಂಗಿದ್ರು ಟ್ರೆಂಡ್ ಮಾಡ್ತಾ ಇದ್ದೀವಿ. ಅಪ್ಪ ಬಗ್ಗೆನೂ ಟ್ರೆಂಡ್ ಮಾಡಿ ಬಿಸಿಕಿನ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಊಟ ಮಾಡಿದ್ರೆ ಫ್ರೆಂಡ್ಸ್. ಆಯ್ತಪ್ಪ, ಆಯ್ತು ರಜಾ. ಹಾಲು ಕುಡಿದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟು ಊಚೆ ಮಾಡ್ಕೊಂಬಿಡು ಬೆಡ್ ಮೇಲೆ. ಗಾಂಡು ನನ್ನ ಮಗನೇ, ಏನು ತೆರಿಯಕ್ಕೋ ಮಾಡ್ತೀರಿ ಆ ಥರ ಕೆಲಸಗಳು? ಏನಿದ್ದ ನೀವು ಕಲ್ತಿದ್ದ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಇದಾ ಹೇಳು? ನಿಮ್ಮ ಮನ ಮರ್ದಿ ತೆಗೆಯೋದಲ್ದೆ, ನಿಮ್ಮ ಅಪ್ಪ ಅಮ್ಮ ಮನೆ ಮರ್ದಿ ತೆಗೆಯೋದಲ್ದೆ, ನಮ್ಮ ಕನ್ನಡಿಗರ ಮನ ಮರ್ದಿ ತೆಗೆಯೋದಲ್ದೆ, ಏನು ಗುರು ನಿಮ್ಮದು? ಏನು ಬಾಳಗಳು ಗುರು ಯಪ್ಪ. ಟ್ವಿಟ್ಟಲ್ಲಿ ಹೋಗ್ಬಿಟ್ಟು ಆಲ್ ಓವರ್ ಇಂಡಿಯಾ ಟ್ರೆಂಡ್ ಮಾಡ್ತವ್ರೆ, ಲಕ್ಷಗಳು ಟ್ವೀಟ್ ಹೊಡಿತವ್ರೆ ಅಲ್ಲ. ಅದನ್ನು ರಾಬರ್ಟು ರಿಲೀಸಿಂಗ್ ಸೂನು, ರಾಬರ್ಟ್ ಸಾಂಗ್ ಸೂನು, ರಾಬರ್ಟ್ ಟ್ರೇಲರ್ ಸೂನು ಅಂತ ಹಾಕ್ಬಿಟ್ಟು ಲಕ್ಷ ಟ್ವೀಟ್ ಹಾಕಿದರೆ ಅಟ್ಲೀಸ್ಟ್ ನಿಮ್ಮ ಪ್ರೊಡಕ್ಷನ್ ಟೀಮ್ ತುಂಬ ಖುಷಿ ಪಡೋದು. ಅವ್ರಿಗೇನೋ ಇನ್ನೂ ಸ್ವಲ್ಪ ಸಕ್ಕತ್ತಾಗಿ ಕೊಡ್ಬೇಕು, ನಾವೇನೋ ಅಂದ್ಕೊಂಡ್ಬಿಟ್ಟಿದ್ದೀವಿ, ಟ್ರೇಲರ್ ಹೆಂಗೋ ಕೊಡೋಣ ಅಂದ್ಕೊಂಡಿದ್ವಿ. ಬಟ್ ಈ ಥರ ಟ್ರೆಂಡೆಲ್ಲ ಮಾಡ್ತಾರೆ ಅಂದರೆ ಇವ್ರ ಕಷ್ಟಕ್ಕೆ, ಇವ್ರ ಆಸೆಗೆ, ಇವ್ರ ಪ್ರೀತಿಗೆ, ಇವ್ರ ಫ್ಯಾನಿಸಮ್ಗೆ ನಾವು ಈಕ್ವಲಿ ಜಸ್ಟಿಫಿಕೇಬಲ್, ಆ ಪದ ಇದೆಯಲ್ಲೋ ನನಗೆ ಗೊತ್ತಿಲ್ಲ, ಗಿಫ್ಟ್ ಕೊಡಬೇಕು ಅಂತ ಅವ್ರಿಗೆ ಫೀಲಿಂಗ್ ಬರಬೇಕು. ಆ ಥರ ಮಾಡಿ. ಅದನ್ನು ಬಿಟ್ಟು ಸುದೀಪ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡೋದು, ದರ್ಶನ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಇಬ್ಬರು ಪರ್ಸನಲ್ ಜಗಳಗಳನ್ನ ಫ್ಯಾನ್ ವರ್ಸರ ಕ್ರಿಯೇಟ್ ಮಾಡಿ ಆ ಇಬ್ಬರು ಹೋಗ್ಬಿಟ್ಟು ಇನ್ನೊಂದು 20 ಚೈಲ್ಡ್ಗಳನ್ನ ಕರ್ಕೊಂಬಂದು, ಆ 20 ಚೈಲ್ಡ್ಗಳು ಹೋಗ್ಬಿಟ್ಟು ಇನ್ನೊಂದು 200 ಜನ ಚೈಲ್ಡ್ಗಳು ಕರ್ಕೊಂಬಂದು, ಆ ಚೈಲ್ಡ್ಗಳೆಲ್ಲ ಸೇರ್ಕೊಂಡು ಪಿಕ್ನಿಕ್ ಮಾಡೋಣ ಅಂತ ಟ್ವಿಟರ್ಗೆ ಹೋಗಿ ಟ್ರೆಂಡ್ ಮಾಡಿ, ಅದೇ ದೊಡ್ಡ ಸಾಹಸ, ಅದೇ ದೊಡ್ಡ ಅಚೀವ್ಮೆಂಟ್ ಅಂತೇಳಿ ಫೇಸ್ಬುಕ್ ಪೇಜಸಲ್ಲಿ, ಟ್ರೋಲ್ ಪೇಜಸಲ್ಲಿ, ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ಹಾಕಿ ನಮ್ಮ ಮನ ಮರ್ದಿ ತೆಗಿಯೋದಲ್ಲದೆ ಇಡೀ ಕನ್ನಡ ಇಂಡಸ್ಟ್ರಿ ಮನ ಮರ್ದಿ ತೆಗೆದು ಏನೋ ದೊಡ್ಡ ಅಚೀವ್ಮೆಂಟ್ ಥರ ಕಾಲರ್ ಎತ್ಕೊಂಡು ತಿರ್ಗಾಡ್ತಾ ಇದ್ದೀರಲ್ಲ, ಅದು ಬೋಳಿ ಬಡ್ಡಿ ನನ್ನ ಮಕ್ಕಳೇ. ಏನೋ ಬಂದಿರೋದು ನಿಮಗೆ. ಅಷ್ಟೊಂದು ಇಂಟರ್ನೆಟ್ ಜಾಸ್ತಿ ಆಗಿದ್ರೆ ಮೂವೀಸ್ ಆದರೂ ನೋಡಿ, ಇಲ್ಲ ಪ್ರೈವೇಟ್ ಬ್ರೌಸರ್ ಆನ್ ಮಾಡ್ಕೊಂಡು ಮಾಡಿ. ಏನ್ರೋ ನಿಮ್ಮದು ಬಾಳುಗಳೋ, ಏನ್ರೋ ಕೆಟ್ಟವರು, ನಾವು ಕೆಟ್ಟೋ ಥರನೇ ಇರ್ತೀವಿ ಅಂತಿರಲ್ರೋ. ಕನಿಂಗ್ ಸ್ಟಾರ್ ಸುದೀಪ ಎಲ್ಲಿ ಗುರು? ಈ ಯಾವ ಪಾಯಿಂಟ್ ಮೇಲೆ ಕನಿಂಗ್ ಸ್ಟಾರ್ ಸುದೀಪ್ ಅಂತ ಇದ್ದೀರಾ ನೀವು? ಏನು ಮಾಡೋರೆ? ಏನು ಕೆಟ್ಟದ್ದು ಮಾಡೋರು ಲೈಫಲ್ಲಿ? ಏನು ಹೀರೋ ಆಗಿತ್ತು ತಪ್ಪಾಯ್ತಾ? ಹಾಂ, ಕ್ಯಾಸ್ಟ್ ಫ್ಯಾನ್ಸ್ ಅಂತ ಬಡ್ಕೊಂಡು ಸಾಯ್ತೀರಲ್ಲ. ಅವ್ರಿಗೆ ಫ್ಯಾನ್ಸ್ ಆಗೋರು ಕೂಡ ಅವ್ರ ತಪ್ಪೇನು? ಏನು ಸುದೀಪ್ ಸರ್ ಒಂದ್ಬಿಟ್ಟು ನನ್ನ ಕ್ಯಾಸ್ಟ್ ಫ್ಯಾನ್ಸ್ ಆಗ್ರಪ್ಪ, ನನಗೆ ಇವರೇ ಫ್ಯಾನ್ಸ್ ಆಗಬೇಕಪ್ಪ, ನಂಗೆ ಅವರೇ ಫ್ಯಾನ್ಸ್ ಆಗ್ಬೇಕಂತ ಹೇಳ್ತಾರೆ ಯಾವತ್ತಾದ್ರು? ಏನು ಗುರು ನಿಮ್ಮದು? ಮೂವೀಸ್ ಮಾಡ್ತಾರೆ, ಅದ್ರಲ್ಲಿ ಫ್ಯಾನ್ಸ್ ಆಗ್ತಾರೆ, ಅದಷ್ಟೇ ಮುಗೀತಲ್ಗೆ. ನೀನು ನೋಡಿ ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡ್ತವ್ರೆ. ನಿಮಗೆ ಮಾತಾಡೋಕ್ಕೆ ಬರಲ್ಲ, ಸ್ಲಮ್ ಫ್ಯಾನ್. ತಪ್ಪು ಗುರು, ತಪ್ಪು ನಿಜವಾಗ್ಲೂ ತಪ್ಪಿದು. ನೀನೇನು ಮೇಲಿಂದ ಎಳ್ದು ಬಂದುಬಿಟ್ಟಿಲ್ಲ. ಪ್ರತಿಯೊಬ್ಬರು ಡಾಲರ್ಸ್ ಕಾಲನಿಯಲ್ಲಿ ಬದುಕಲ್ಲ. ನಾನು ಸಮೇತ ಡಾಲರ್ಸ್ ಕಾಲನಿಯಲ್ಲಿ ಬದುಕ್ತಾ ಇಲ್ಲ. ನೀವೇನು ದೊಡ್ಡ ಏನು ಅಂಬಾನಿ ಮಕ್ಕಳ ನೀವೆಲ್ಲ? ಏನು ಅಡಾಪ್ಟೆಡ್ ಸನ್ಸಾ ನೀವು ಅವ್ರಿಗೆ? ತಪ್ಪು. ಸ್ಲಮ್ ಅಂದರೆ ಅದೇನು ಚಿಕ್ಕದಲ್ಲ ಆಯಿತಾ? ಅವ್ರಿಗೆ ಬೇರೆ ದಾರಿ ಇಲ್ಲದೆ, ಬೇರೆ ದಿಕ್ಕಿಲ್ಲದೆ ಸ್ಲಮ್ಮಲ್ಲಿ ಬೆಳೀತಾರೆ. ಬೆಳೆದ ಮೇಲೆ ಅವ್ರು ಏನು ಅಚೀವ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ. ತಪ್ಪು ಗುರು, ಇದು ನಿಜವಾಗ್ಲೂ ತಪ್ಪು. ಈ ಥರ ಮಾತಾಡೋಕೆ ಹೋಗ್ಬೇಡಿ. ನೀವು ಮನುಷ್ಯನಾಗಿದ್ದರೆ ಈ ಥರ ಮಾತಾಡಬೇಡಿ, ಕನ್ನಡಿಗನಲ್ಲ. ದರ್ಶನ್ ಸರ್ ಏನು ಕೆಟ್ಟದ್ದು ಮಾಡೋ ಗುರು? ಏನು ಫ್ಲಾಪ್ ಸ್ಟಾರ್ ನಿಜಾನಾ? ಫ್ಲಾಪ್ ಸ್ಟಾರ್ ಆಗಿದ್ದರೆ ಅವ್ರ ಲೈಫಲ್ಲಿ ಇಷ್ಟು ಹಿಟ್ಸ್ ಕೊಟ್ಬಿಡ್ತಾರ? ಫ್ಲಾಪ್ ಸ್ಟಾರ್ ಆಗಿದ್ದರೆ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಬದುಕ್ತಾರ? ಫ್ಲಾಪ್ ಸ್ಟಾರ್ ಆಗಿದ್ದರೆ ಇವಾಗ ರಾಬರ್ಟ್ ಮೂವಿ ಮಾಡ್ತಾರ? ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅದು, ಅಷ್ಟು ದೊಡ್ಡ ಬಜೆಟ್ ಅದು, ಆ ಮೂವಿ ಮಾಡ್ತಾರ ಫ್ಲಾಪ್ ಸ್ಟಾರ್ ಆಗಿದ್ದರೆ? ಸ್ವಲ್ಪ ಅದು ತಲೆ ಉಪಯೋಗಿಸ್ರೋ ಬರ್ತಾವೆ ನನ್ನ ಬಾಯಲ್ಲ. ಆಮೇಲೆ ಬೇಡ, ನಾ ರೇಂಜಿಗೆ ನಾ ಬೆಳೆದಿಲ್ಲ ಆ ಥರ ಕೆಟ್ಟ ಮಾತುಗಳು ಮಾತಾಡೋಕ್ಕೆ. ಎಷ್ಟು ಬೆಳೆದ್ರೆ ಕೆಟ್ಟ ಮಾತು ಮಾತಾಡೋ ಹಂಗಂತೂ ಇಷ್ಟ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಅಪ್ಪು ಬಗ್ಗೆ ಟ್ರೆಂಡ್ ಮಾಡ್ತಾರಂತೆ, ಮಾಡ್ಕೊಳ್ರಪ್ಪ.
ಡೋಂಟ್ ಎಕ್ಸ್ಪೆಕ್ಟ್ ರಿಪ್ಲೈ ಟ್ರೆಂಡ್ ಫಾರ್ ದ್ಯಾಟ್, ಬಿಕಾಸ್ ನಮ್ಮ ಅಪ್ಪು ಫ್ಯಾನ್ಸ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇದೆ. ಬೇರೆ ಕೆಲಸ ಅಂದರೆ ನಮ್ಮ ಲೈಫ್ ಉದ್ಧಾರ ಮಾಡ್ಕೊಳೋ ಕೆಲಸಗಳಿದ್ದಾವೆ. ನಮಗೆ ನಮ್ಮ ಲೈಫ್ ಅಂದರೆ ತುಂಬ ಇಂಪಾರ್ಟೆನ್ಸ್ ಇದೆ. ನಾವು ವಾಸ್ ಫೇಮ್ ಅಂದ್ರೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ನಾವು ವಾಸ್ ಮಾನ ಮರ್ಯಾದೆ ಅಂದ್ರೆ ನಮ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅವ್ರ ಮಾನ ಮರ್ಯಾದೆ ಆದರೂ ಆಗಲಿ, ಅವ್ರಿಗೆ ಬೇಜಾರಾಗೋದಾದರೂ ಆಗಲಿ, ಕೆಲಸಗಳು ನಾವು ಯಾವತ್ತಿಗೂ ಮಾಡಲ್ಲ, ಎಂದಿಗೂ ಮಾಡಲ್ಲ. ಅದು ನೀವು ಫಾಲೋ ಮಾಡೋದು ತುಂಬ ಒಳ್ಳೆಯದು. ಸಾಕಿ ನಮ್ಮಿ ಸಾಹಸಕ್ಕೆ ತುಂಬ ದೊಡ್ಡ ಸಾಹಸ ಮಾಡಿದ್ದೀನಿ. ಈ ವಿಡಿಯೋನ ಕೆಟ್ಟದಾಗಿ ತೊಗೊಂಡ್ರೆ ಕೆಟ್ಟದಾಗೆ ತೊಗೊಳ್ಳಿ, ಒಳ್ಳೇದಾಗಿ ತೊಗೊಂಡ್ರೆ ಒಳ್ಳೇದಾಗೆ ತೊಗೊಳ್ಳಿ. ಆ್ಯಂಡ್ ಯಾರ್ಯಾರು ಅಪ್ಪು ಫ್ಯಾನ್ಸ್ ರಿಪ್ಲೈ ಮಾಡ್ತಾರೆ, ಅಪ್ಪು ಫ್ಯಾನ್ಸ್ ಇನ್ನೊಂದು ಟ್ರೆಂಡ್ ಮಾಡ್ತಾರೆ ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಟ್ರೆಂಡ್ ಮಾಡಿದಿರ ಅಂದರೆ ಆಲ್ ದ ಬೆಸ್ಟ್ ಫಾರ್ ದಟ್, ಬಿಕಾಸ್ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಟ್ರೆಂಡ್ ಬರಲ್ಲ, ಬಿಕಾಸ್ ವಿ ಡೋಂಟ್ ಗಿವ್ ಅ ಬುಕ್ ಅಬೌಟ್ ದ್ಯಾಟ್.